ದೇಶದ ಎಲ್ಲೆಡೆ ಲೋಕಸಭಾ ಚುನಾವಣೆಯ ಕಾವು ಅದು ಏರ್ತಾ ಇದೆ. ರಾಜ್ಯದಲ್ಲೂ ಕೂಡ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಮೊದಲ ಹಂತದಲ್ಲಿ 14, ಎರಡನೇ ಹಂತದಲ್ಲಿ ಇನ್ನುಳಿದ 14. ಇವತ್ತು ನಾವು ಎರಡನೇ ಹಂತದ 14 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಗೆಲುವಿನ ಲೆಕ್ಕಾಚಾರದ ಬಗ್ಗೆ ಮಾತಾಡ್ತೀವಿ. ಇವತ್ತಿನ ಟ್ರೆಂಡ್ನಲ್ಲಿ ನಿಮಗೆ ಹೇಗಿದೆ ಅಭ್ಯರ್ಥಿಗಳ ಗೆಲುವಿನ ಅವಕಾಶ ಅನ್ನೋದ್ರ ಬಗ್ಗೆ, ರಾಜ್ಯದ 28 ಕ್ಷೇತ್ರಗಳಲ್ಲಿ ಚಿತ್ರಣ ಈ ಹೊತ್ತಿಗೆ ಹೇಗಿದೆ, ಮೊದಲನೇ ಹಂತದ 14 ಕ್ಷೇತ್ರಗಳ ಸ್ಥಿತಿಗತಿ ಏನು, ಮತದಾರರ ಮನದಾಳ ಏನು, ಸೋಲುವಂತ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆಗಳಿದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತದಾರರ ಲಬ್ ಡಬ್ ನಾವು ಜನರ ಮನದಾಳವನ್ನ ಗ್ರೌಂಡ್ಲಿ ಜನರನ್ನ ಮಾತನಾಡಿಸ್ತಾ ಇವತ್ತಿನ ಆ ಅಭ್ಯರ್ಥಿಯ ಗೆಲುವಿನ ಸೂಕ್ಷ್ಮತೆಗಳೇನು ಅನ್ನೋದು ನಿಮ್ಮ ಮುಂದೆ ತಿಳಿಸ್ತೀವಿ. ಮೊದಲಿಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಸಂಯುಕ್ತ ಪಾಟೀಲ್ ಅಲ್ಲಿ ಕಾಂಗ್ರೆಸ್ನಿಂದ ಅಖಾಡದಲ್ಲಿದ್ರೆ, ಇತ್ತ ಕಾಂಗ್ರೆಸ್ಗೆ ಸ್ವಲ್ಪ ಡ್ಯಾಮೇಜ್ ಅಂತ ಹೇಳಿ ಅನ್ಸಿದ್ರೆ ಅದು ಬಂಡಾಯ. ಹಾಗಾಗಿ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಭಾರಿ ಕುತೂಹಲ. ನೋಡಿ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವಿನ ಲೆಕ್ಕಾಚಾರ 55% ಟ್ರೆಂಡಿಂಗ್ನಲ್ಲಿ ಬಿಜೆಪಿ ಇದೆ. ಕಾಂಗ್ರೆಸ್ 45% ಬಾಗಲಕೋಟೆಯಲ್ಲಿ ಗೆಲ್ಲುವ ಸಾಧ್ಯತೆಗಳಿದೆ. ನೋಡಿ, ನಿನ್ನೆ ಬಿಜೆಪಿ 54 ಇತ್ತು, ಇವತ್ತು 55 ಆಗಿದೆ. 1% ಇನ್ಕ್ರೀಸ್ ಆಗಿದೆ ಬಾಗಲಕೋಟೆಯಲ್ಲಿ. ಕಾಂಗ್ರೆಸ್ ನಿನ್ನೆ 46 ಇತ್ತು, ಇವತ್ತು 45 ಆಗಿದೆ. ಮೊನ್ನೆಗಿಂತ ಕಾಂಗ್ರೆಸ್ ಶಕ್ತಿ ನಿಧಾನವಾಗಿ ಸುಧಾರಿಸ್ತಾ ಇದೆ, ಆದರೆ 1 ಪಾಯಿಂಟ್ ಟ್ರೆಂಡಿಂಗ್ ಕಮ್ಮಿ ಆಗಿದೆ. ಹಳ್ಳಿ ಕಡೆಗೆ ಸಂಯುಕ್ತ ಪಾಟೀಲ್ ನಡಿಗೆಯಿಂದಾಗಿ ಸ್ವಲ್ಪ ಚೇತರಿಸಿಕೊಳ್ತಾ ಇದೆ ಕಾಂಗ್ರೆಸ್. ಹಳ್ಳಿಗಾಡು ಪ್ರದೇಶಗಳಲ್ಲಿ ಪುತ್ರಿ ಪರವಾಗಿ ಸಚಿವ ಶಿವಾನಂದ ಪಾಟೀಲ್ ಕೂಡ ಅಖಾಡಕ್ಕಿಳಿದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ದಿನೇ ದಿನೇ ಕಮಲಕ್ಕೆ ಫೈಟ್ ಕೊಡೋದಕ್ಕೆ ನಿಧಾನ 1 ಸ್ಟೆಪ್ ಆದಮೇಲೆ ಮತ್ತೊಂದು ಸ್ಟೆಪ್ ಏರ್ತಾನೆ ಇದೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್. ಮೊನ್ನೆ 45 ಇದ್ದ ಕೈ ಶಕ್ತಿ ಇವತ್ತು 48ಕ್ಕೆ ಏರಿಕೆ ಆಗಿದೆ. ಆ ಮೂಲಕ ದಿನೇ ದಿನೇ ಇಂಪ್ರೂವ್ ಆಗ್ತಾ ಇದೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಸೂತ್ರ, ಗೆಲುವಿನ ಲೆಕ್ಕಾಚಾರ, ನಿರೀಕ್ಷೆಗಳು. ನೆಕ್ಸ್ಟ್ ಕ್ಷೇತ್ರ ನಾವು ನೋಡೋಣ, ಅದು ಬೆಳಗಾವಿ ರಾಜಕಾರಣವನ್ನೇ ಹೊದ್ದು ಮಲಗಿರುವಂಥ ಒಂದು ರಾಜಕೀಯ ಶಕ್ತಿ ಕೇಂದ್ರ ಬೆಳಗಾವಿ. ಬಿಜೆಪಿಯ ಭದ್ರಕೋಟೆ ಆಗಿದ್ದ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ಕಣದಲ್ಲಿದ್ರೆ, ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಪಡೆದುಕೊಂಡು ಜಗದೀಶ್ ಶೆಟ್ಟರ್ ಅವರಿಗೆ ಟಗ್ ಆಫ್ ಫಾರ್ ಫೈಟ್ ಕೊಡೋದಕ್ಕೆ ಅಖಾಡದಲ್ಲಿದ್ದಾರೆ. ಹಾಗಾದ್ರೆ ಟ್ರೆಂಡ್ ಹೆಂಗಿದೆ ಅಂತೇಳಿ ನೋಡಿದ್ರೆ, ಬಿಜೆಪಿ 50% ಟ್ರೆಂಡಿಂಗ್ನಲ್ಲಿದೆ. ಜಗದೀಶ್ ಶೆಟ್ಟರ್ ಅವರು 50% ಟ್ರೆಂಡಿಂಗ್ನಲ್ಲಿದ್ರೆ, ಕಾಂಗ್ರೆಸ್ ಕೂಡ 50 ಇದೆ. ಇಲ್ಲಿ ಗಮನಿಸಬೇಕಾದದ್ದು, ಸ್ವಲ್ಪ ಜಗದೀಶ್ ಶೆಟ್ಟರ್ ಅವರ ಟ್ರೆಂಡ್ ಕಮ್ಮಿ ಆಗಿದೆ. ನಿನ್ನೆವರೆಗೂ 55% ಟ್ರೆಂಡ್ನಲ್ಲಿ ಗೆಲುವಿನ ಸಾಧ್ಯತೆ ಇತ್ತು ಜಗದೀಶ್ ಶೆಟ್ಟರ್ ಅವರಿಗೆ, ಆದರೆ ಇವತ್ತು 5% ಡಿಕ್ರೀಸ್ ಆಗಿದೆ. ಕಾಂಗ್ರೆಸ್ ಮೃಣಾಲ್ ಹೆಬ್ಬಾಳ್ಕರ್ 45 ಇದ್ದವರು ಇವತ್ತು 50ಕ್ಕೆ ಏರಿಕೆ ಆಗಿದ್ದಾರೆ. ನಾಳೆ ಮತ್ತೆ ಬದಲಾಗಬಹುದು. ಅವತ್ತಿನ ಪ್ರಚಾರ, ಅವತ್ತಿನ ಓಡಾಟ, ಅವತ್ತಿನ ಹೇಳಿಕೆ ಇದೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಬೆಳಗಾವಿಯಲ್ಲಿ ಪ್ರಭಾವ ಬೀರುವಂಥ ಅಂಶ ಅಂತ ಹೇಳಿದ್ರೆ, ಬೆಳಗಾವಿ ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ. ಈ ಹಿಂದೆ ಕೂಡ ಬಿಜೆಪಿಯ ಸಂಸದರಿದ್ದರು. ಮಂಗಳ ಅಂಗಡಿಯವರು ಬಿಜೆಪಿಯ ಸಂಸದರಾಗಿದ್ದರು. ಸಮುದಾಯದ ಜೊತೆ ಮರಾಠ ಹಿಂದೂ ಮತಗಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್. ಆದರೂ ಕೂಡ ಸಮಬಲದ ಹೋರಾಟವನ್ನು ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೊಡ್ತಾ ಇದ್ದಾರೆ. ಶೆಟ್ಟರ್ಗೆ ಸಮಾನಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಫೈಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಓಡಾಟ ಮಾಡ್ತಾ ಇದ್ದಾರೆ. ಹಿಂದುಳಿದಿದ್ದ ಕಾಂಗ್ರೆಸ್ ಇದೀಗ ಬಿಜೆಪಿಯ ಸಮಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಇನ್ನೂ ಕೂಡ ದಿನಗಳಿದ್ದಾವೆ ಚುನಾವಣೆಗೆ, ಆದರೆ ಇದು ಏರ್ಪೇರ್ ಆಗುವಂಥ ಸಾಧ್ಯತೆ ಇದೆ. ಕೊನೆ 4-5 ದಿನದಲ್ಲಿ ಸಂಪೂರ್ಣವಾಗಿ ಚಿತ್ರಣ ಬದಲಾಗಬಹುದು. ಇವತ್ತಿನ ಟ್ರೆಂಡ್ ಹಿಂಗಿದೆ. ನೆಕ್ಸ್ಟ್ ಚಿಕ್ಕೋಡಿಯು ಕೂಡ ಬಹಳ ಒಂದು ಪ್ರಮುಖವಾದಂಥ ಕ್ಷೇತ್ರ. ಯಾಕಂತ ಹೇಳಿದ್ರೆ, ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕ ಜಾರಕಿಹೊಳಿ ಅವರು ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಕಣದಲ್ಲಿದ್ದಾರೆ. ಹಾಲಿ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈ ಬಾರಿ ಅಗೈನ್ ಟಿಕೆಟ್ ಅನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮೂಲಕ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ಬಿಜೆಪಿ 1 ಪಾಯಿಂಟ್ ಇನ್ಕ್ರೀಸ್ ಆಗಿದೆ ಟ್ರೆಂಡಿಂಗ್ನಲ್ಲಿ. ಅಣ್ಣಾ ಸಾಹೇಬ್ ಜೊಲ್ಲೆಯವರ ಓಡಾಟ ಪ್ರಚಾರದ ನಡುವೆ ನಿನ್ನೆ 47 ಇದ್ದಂಥ ಬಿಜೆಪಿಯ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಗೆಲುವಿನ ಸಾಧ್ಯತೆ ಇವತ್ತು 48ಕ್ಕೆ ಏರಿಕೆ ಆಗಿದೆ. ಕಾಂಗ್ರೆಸ್ 53 ಇತ್ತು ನಿನ್ನೆ. ಪ್ರಿಯಾಂಕಾ ಜಾರಕಿಹೊಳಿ ಅವರ ಓಡಾಟ, ಸತೀಶ್ ಜಾರಕಿಹೊಳಿ ಅವರ ಓಡಾಟ, ಇದರ ನಡುವೆ 1 ಪಾಯಿಂಟ್ ಡಿಕ್ರೀಸ್ ಆಗಿದೆ ಕಾಂಗ್ರೆಸ್. ಆ ಮೂಲಕ ಸತೀಶ್ ಜಾರಕಿಹೊಳಿ ಅವರು ತನ್ನ ಸಂಪೂರ್ಣ ಬಲವನ್ನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಳಸಿ
ತನ್ನ ಮಗಳನ್ನ ಗೆಲ್ಲಿಸಲೇಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಸ್ವಲ್ಪ ಏರುಪೇರು ಇದ್ದಂಗೆ ಕಾಣಿಸ್ತಾ ಇದೆ. ಅದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತಿನ ಟ್ರೆಂಡ್ ಇದು. ನಾಳೆ ಬದಲಾಗಬಹುದು, ನಾಡಿದ್ದು ಬದಲಾಗಬಹುದು. ಚುನಾವಣೆ ಹತ್ರ ಇದ್ದಾಗ ಮತ್ತೆ ಏರ್ಪೇರಾಗಬಹುದು. ಇವತ್ತಿನ ಜನರ ಮನದಾಳ ಮತದಾರರ ಒಂದಿಷ್ಟು ಲೆಕ್ಕಾಚಾರಗಳು ಹಿಂಗಿದೆ. ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಕೊಪ್ಪಳವು ಕೂಡ ಬಹಳ ಪ್ರಮುಖವಾದ ಅಥವಾ ಬಿಜೆಪಿಗೆ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರ. ಬಿಜೆಪಿಯಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಕೆ ಅವರು ಅಖಾಡದಲ್ಲಿದ್ದಾರೆ. ಇಲ್ಲಿ ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್ ಅವರು ಕಣದಲ್ಲಿದ್ದಾರೆ. ನೋಡಿ, ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಒಂದು ದೊಡ್ಡ ಡ್ಯಾಮೇಜ್ ಅಂತ ಹೇಳಿದರೆ ಅಲ್ಲಿ ನಾವು ಗಮನಿಸಬೇಕಾದಂತ ಹೇಳಿದರೆ ಸಂಗಣ್ಣ ಕರಡಿ ಅವರ ಮಗನಿಗೆ ಟಿಕೆಟನ್ನು ಕೇಳಿದರೆ ಆದರೆ ಸಿಕ್ಕಿರಲಿಲ್ಲ. ಆ ಕಾರಣದಿಂದ ಸ್ವಲ್ಪ ಮುನಿಸಿಕೊಂಡಿದ್ರು. ಆದರೆ ಈಗ ಪ್ರಚಾರಕ್ಕೆ ಅವರು ಧುಮುಕ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ. ಟ್ರೆಂಡಿಂಗ್ನಲ್ಲಿ ಬಿಜೆಪಿ ಮೇಲ್ಗಡೆ ಬರ್ತಾ ಇದೆ. ನೋಡಿ, 48 ಇತ್ತು ಬಿಜೆಪಿ, ನಿನ್ನೆ ಇವತ್ತು 47 ಆಗಿದೆ. 52 ಇದ್ದ ಕಾಂಗ್ರೆಸ್ ನಿನ್ನೆ ಇವತ್ತಿಗೆ 53 ಆಗಿದೆ. 1 ಪಾಯಿಂಟ್ ಜಾಸ್ತಿ ಆಗಿದೆ. ಸಂಗಣ್ಣ ಕರಡಿ ಅವರು ನೇರವಾಗಿ ಅಖಾಡಕ್ಕೆ ಧುಮುಕಿ ಬಸವರಾಜ ಕೆ ಅವರ ಪರವಾಗಿ ಪ್ರಚಾರವನ್ನ ಪ್ರತಿದಿನ ಮಾಡಿದ್ದೇ ಹೌದಾದಿದ್ರೆ, ಗ್ರಾಮ ಗ್ರಾಮಕ್ಕೂ ಹಳ್ಳಿ ಹಳ್ಳಿಗೂ ಹೋಗಿ ಪ್ರಚಾರವನ್ನ ಮಾಡಿದ್ದೇ ಹೌದಾದಿದ್ರೆ ಬಿಜೆಪಿಗೆ ಇಲ್ಲಿ ತನ್ನ ಕ್ಷೇತ್ರವನ್ನ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಲೆಕ್ಕಾಚಾರ ನೋಡಿ ಹೆಂಗಿದೆ ಅಂತೇಳಿ, ಬಿಜೆಪಿ ಲೆಕ್ಕಾಚಾರ ಹೇಗಿದೆ, ಕಾಂಗ್ರೆಸ್ ಏನು ಅಂತೇಳಿ. ಸಂಗಣ್ಣ ಕರಡಿ ಮನವೊಲಿಸುವಲ್ಲಿ ಕಮಲ ನಾಯಕರು ಸಕ್ಸಸ್ ಆಗಿದ್ದಾರೆ. ಇದು ಬಿಜೆಪಿಗೆ ಅತಿ ದೊಡ್ಡ ಗೆಲುವು. ಅವರು ಪ್ರಚಾರದ ಅಖಾಡಕ್ಕಿಳಿದು ಪ್ರಚಾರ ಮಾಡಿದರೆ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಕೊಪ್ಪಳದಲ್ಲಿ ಮತ್ತೆ ಬಿಜೆಪಿಗೆ ಪುಟಿದೆ ಹೇಳುತ್ತೆ. ಸಂಗಣ್ಣ ಕರಡಿ ಅವರು ಏನಾದರೂ ಅಖಾಡಕ್ಕಿಳಿದು ಎಲ್ಲವೂ ಕೂಡ ಸರಿಯಾಯಿತು ಅನ್ನೋದಾದರೆ, ನೆಕ್ಸ್ಟ್ ನಾವು ಗಮನಿಸ್ತಾ ಇದ್ದಂಗೆ ನೆಕ್ಸ್ಟು ಬಳ್ಳಾರಿ ಈ ಬಾರಿ ಜಿದ್ದಾಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದೆ. ಯಾಕಂತ ಹೇಳಿದರೆ ಬಿಜೆಪಿಯಿಂದ ಶ್ರೀರಾಮುಲು ಇದ್ದಾರೆ, ಕಾಂಗ್ರೆಸ್ನಿಂದ ಇ ತುಕಾರಾಮ್ ಇದ್ದಾರೆ. ನಾಳೆಗೆ ನಾಮಪತ್ರವನ್ನು ಕೂಡ ಶ್ರೀರಾಮುಲು ಸಲ್ಲಿಸ್ತಾ ಇದ್ದಾರೆ. 2ನೇ ಹಂತದ ಚುನಾವಣೆ ಏಪ್ರಿಲ್ 7ನೇ ತಾರೀಕು ನಡೆಯುವಂಥ ಚುನಾವಣೆಗೆ ನಾಳೆಯಿಂದಲೇ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ದಿನಾಂಕ ನಾಳೆಯಿಂದ ಆರಂಭ ಆಗುತ್ತೆ. ಉಮೇದುವಾರಿಕೆಯನ್ನು ಸಲ್ಲಿಸೋದಕ್ಕೆ ನಾಳೆ ಶ್ರೀರಾಮುಲು ಸಲ್ಲಿಸ್ತಾರೆ. ನಾಳೆಯಿಂದ ಮತ್ತೆ ಬದಲಾಗಬಹುದು ಅಖಾಡ. ಬಿಜೆಪಿಯ ಟ್ರೆಂಡ್ ಹೇಗಿದೆ ಅಂತ ಹೇಳಿದರೆ ಅಥವಾ ಕಾಂಗ್ರೆಸ್ನ ಟ್ರೆಂಡ್ ಬಳ್ಳಾರಿಯಲ್ಲಿ ಹೇಗಿದೆ ಅಂತ ಹೇಳಿದರೆ 49 ನಿನ್ನೆ ಬಿಜೆಪಿ, ಇವತ್ತು 50ಕ್ಕೆ 1 ಪಾಯಿಂಟ್ ಇನ್ಕ್ರೀಸ್ ಆಗಿದೆ. ಕಾಂಗ್ರೆಸ್ 51 ಇದ್ದದ್ದು ಇವತ್ತು 50 ಆಗಿದೆ. ನಾಳೆ ಮತ್ತೆ ಬದಲಾಗಬಹುದು. ನಾಳೆ ನಾಮಿನೇಷನ್ ಫೈಲ್ ಮಾಡ್ತಾರೆ ಶ್ರೀರಾಮುಲು. ಮತ್ತು ಕಾಂಗ್ರೆಸ್ ಲೆಕ್ಕಾಚಾರವೂ ಕೂಡ ನಾಳೆ ಒಂದಿಷ್ಟು ಲೆಕ್ಕಾಚಾರ ಬದಲಾಗಬಹುದು. ನಾಳೆ ಡಿ ಕೆ ಶಿವಕುಮಾರ್ ಕೂಡ ಬಳ್ಳಾರಿಯಲ್ಲಿ ಇರೋದ್ರಿಂದಾಗಿ ಒಂದಿಷ್ಟು ಕುತೂಹಲ ಇದೆ. ನಾಳೆಗೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಎರಡೂ ಪಾರ್ಟಿಗಳಿಗೂ ಕೂಡ ಪ್ರಮುಖವಾಗಿ ಪ್ರಭಾವ ಬೀರೋದು ರಾಮುಲು ವಿರುದ್ಧ ತವರು ಕ್ಷೇತ್ರದಲ್ಲಿ ಸಚಿವ ನಾಗೇಂದ್ರ ಅವರು ತೊಡೆ ತಟ್ಟಿದ್ದಾರೆ. ಸಿನಿಮಾ ಡೈಲಾಗ್ಗಳನ್ನು ಹೇಳಿಕೊಂಡು ಶ್ರೀರಾಮುಲು ಅವರನ್ನು ಹೇಗಾದರೂ ಮಾಡಿ ಕೆಡ್ಡಕ್ಕೆ ಕೆಡವಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಪ್ರತಿತಂತ್ರ ತೀವ್ರ ಪೈಪೋಟಿ ಇದೆ ಬಳ್ಳಾರಿಯಲ್ಲಿ. ನಾಳೆ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ. ನಿನ್ನೆ ಕಮಲ ಕೈ 55-45 ಇತ್ತು, ಇವತ್ತು 53-47 ಆಗಿದೆ. ನೆಕ್ಸ್ಟ್ ಮತ್ತೊಂದು ಲೋಕಸಭಾ ಕ್ಷೇತ್ರ, ಅದು ಹಾವೇರಿ ಲೋಕಸಭಾ ಕ್ಷೇತ್ರ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಣದಲ್ಲಿ ಇದ್ದಾರೆ. ಈಶ್ವರಪ್ಪನವರ ಮಗನಿಗೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಸಿಗಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಓಡಾಟ ಶುರು ಮಾಡಿದ್ದಾರೆ. ಮೈ ಚಳಿ ಬಿಟ್ಟು ಕೆಲಸ ಮಾಡಬೇಕಾಗತ್ತೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಶಿವಕುಮಾರ್ ಉದಾಸಿ ಅವರು ಸಿಟ್ಟಿಂಗ್ MP ಇದ್ರು. ಬಸವರಾಜ ಬೊಮ್ಮಾಯಿ ಅವರಿಗೆ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ತನ್ನ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕಾದಂಥ ಪರಿಸ್ಥಿತಿ ಈಗ ಬಿಜೆಪಿಗಿದೆ. ಲೆಕ್ಕಾಚಾರ ಹೆಂಗಿದೆ ಅಂತ ಹೇಳಿದರೆ, ನಿನ್ನೆವರೆಗೂ 54 ಇದ್ದಂಥ ಬಿಜೆಪಿಯ ಟ್ರೆಂಡು ಇವತ್ತು ಕುಸಿದಿದೆ, 45ಕ್ಕೆ ಕುಸಿದಿದೆ. ಆ ಮೂಲಕ ಟ್ರೆಂಡಿಂಗ್ ಕಳೆದುಕೊಳ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ. ಕಾಂಗ್ರೆಸ್ 46 ಇತ್ತು, 55ಕ್ಕೆ ಏರಿಕೆ ಆಗಿದೆ. ಕಾಂಗ್ರೆಸ್ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ನೋಡಿ ಹಾವೇರಿ ಕದನ ಹೆಂಗಿದೆ ಅಂತ ಹೇಳಿದರೆ, ಲಿಂಗಾಯತ ಮತಬುಟ್ಟಿಗೆ ಕೈ ಹಾಕಿದ ಗಡ್ಡದೇವರ ಮಠ, ಆನಂದ ಸ್ವಾಮಿ ಗಡ್ಡದೇವರ ಮಠ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿರೋದ್ರಿಂದಾಗಿ ಲೆಕ್ಕಾಚಾರ ಒಂದಿಷ್ಟು ಈಗ ಚೇತರಿಕೆ ಕಾಣ್ತಾ ಇದೆ. ಕಾಂಗ್ರೆಸ್ನ ಗೆಲುವಿನ ಚೇತರಿಕೆ. ಬಿಜೆಪಿ ಮತ ಬ್ಯಾಂಕ್ಗೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಕೈ ಹಾಕಿದ್ದಾರೆ. ಹೀಗಾಗಿ ಲೀಡ್ನಲ್ಲಿದ್ದರೂ ಕೂಡ ಕಮಲದ ಬಲ ಕಮ್ಮಿ ಆಗ್ತಾ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಿದೆ. ಧಾರವಾಡದಲ್ಲಿ ಬಿಜೆಪಿ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಅನ್ನುವ ಲೆಕ್ಕಾಚಾರವನ್ನು ಹಾಕೊಂಡಿದೆ. ಆದರೆ ಬಿಜೆಪಿಗೆ ಅಷ್ಟೊಂದು ಈಸಿ ಇದೆಯಾ ನೋಡಿ, 0-0 ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಹೇಗೆ ಇಂಪ್ರೂವ್ ಆಗುತ್ತೆ, ಇವತ್ತು ಇಂಪ್ರೂವ್ ಆಗಿದೆ ಅನ್ನೋದನ್ನ ನೋಡೋಣ. ಬಿಜೆಪಿಗೆ ಎಷ್ಟು ಗೆಲುವಿನ ಪರ್ಸೆಂಟೇಜ್ ಸಿಕ್ಕಿದೆ, ಕಾಂಗ್ರೆಸ್ಗೆ ಎಷ್ಟು ಗೆಲುವಿನ
ಪರ್ಸೆಂಟೇಜ್ ಸಿಕ್ಕಿದೆ ಈ ಹೊತ್ತಿನವರೆಗೂ ಕೂಡ. ಇವತ್ತಿನ ಧಾರವಾಡದ ಮತದಾರರು ಏನು ಹೇಳ್ತಿದ್ದಾರೆ ಅಂತೇಳಿ 52% ಬಿಜೆಪಿ ಗೆಲುವಿನ ಲೆಕ್ಕಾಚಾರ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ 48% ಗೆಲುವಿನ ಸಾಧ್ಯತೆ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೋಡಿ, ಧಾರವಾಡದಲ್ಲಿ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ದಿಂಗಾಲೇಶ್ವರ ಶ್ರೀಗಳು ಸೆಟೆದು ನಿಂತಿದ್ದಾರೆ. ಪಕ್ಷೇತರವಾಗಿ ಸ್ಪರ್ಧಿಸ್ತೀನಿ ಅಂತ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಆದರೂ ಕೂಡ ಈ ಹೊತ್ತಿನವರೆಗೂ ಕೂಡ ಇವತ್ತಿನ ಟ್ರೆಂಡಿಂಗ್ನಲ್ಲಿ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಮಾನ್ಯ ಕೇಂದ್ರ ಸಚಿವರು. ಕಾಂಗ್ರೆಸ್ 48. ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ನಾವು ಗಮನಿಸೋಣ. ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ. ಉತ್ತರ ಕನ್ನಡದಲ್ಲಿ ಹಣಾಹಣಿ ಫೈಟ್ ಅಂತೂ ಇದ್ದೇ ಇದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಿಜೆಪಿಯಿಂದ ಕಣದಲ್ಲಿದ್ದರೆ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಅವರಿದ್ದಾರೆ. 0-0 ಇತ್ತು. ಇವತ್ತೆಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಇವತ್ತೆಷ್ಟು ಫಾಲ್ ಆಗಿದೆ ಬಿಜೆಪಿಗೂ ಅಥವಾ ಕಾಂಗ್ರೆಸ್ಗೂ, ಚೇತರಿಕೆ ಹೇಗಿದೆ ಅನ್ನೋದನ್ನು ನೋಡೋಣ. ಬಿಜೆಪಿ 51% ಬಿಜೆಪಿ ಗೆಲುವಿನ ಲೆಕ್ಕಾಚಾರ ಸಾಧ್ಯತೆ ಇದೆ. ಕಾಂಗ್ರೆಸ್ 49%. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಗೆಲುವಿನ ಲೆಕ್ಕಾಚಾರದಲ್ಲಿ 51% ಬಿಜೆಪಿಯಿಂದ ಸಾಧ್ಯತೆಗಳಿದ್ದಾವೆ. ಹಾಗೆ ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಅವರು 49% ಗೆಲ್ಲುವ ಸಾಧ್ಯತೆಗಳಿದೆ. ಇದು ಪ್ರತಿ ಹಂತದೂ ಕೂಡ ಬದಲಾವಣೆ ಆಗುತ್ತೆ ಅಥವಾ ಚೇಂಜಸ್ ಆಗುತ್ತೆ. ಉತ್ತರ ಕನ್ನಡದಲ್ಲಿ ಹೆಗಡೆ ಅವರಿಗೆ ಟಿಕೆಟನ್ನು ತಪ್ಪಿಸಿ ಕಾಗೇರಿ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಭದ್ರಕೋಟೆ ಉತ್ತರ ಕನ್ನಡ. ಈ ಬಾರಿ ಕಾಗೇರಿ ಅವರು ಬಿಜೆಪಿಯನ್ನು ಗೆಲ್ಲಿಸ್ಕೊಂಡು ಬರ್ತಾರಾ? ಇವತ್ತಿನವರೆಗೂ ಟ್ರೆಂಡಿಂಗ್ನಲ್ಲಿ ಕಾಗೇರಿ ಅವರೇ ಇದ್ದಾರೆ. ನೆಕ್ಸ್ಟ್ ಮತ್ತೊಂದು ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ, ಯಡಿಯೂರಪ್ಪನವರ ತವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜಿದ್ದು ಯಾಕೆ ಅಂತ ಹೇಳಿದ್ರೆ ಭಾರಿ ಕುತೂಹಲ. ಈಶ್ವರಪ್ಪನವರ ಸ್ಪರ್ಧೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರ ಅನ್ನೋದು. ಹಾಗೇನಾದ್ರೂ ಆದ್ರೆ ಬಿಜೆಪಿಯ ವೋಟ್ಗಳು ಡಿವೈಡ್ ಆಗುತ್ತೆ. ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಒಂದಿಷ್ಟು ಲಾಭ ಆಗ್ಬಹುದು. ಶಿವಮೊಗ್ಗದಲ್ಲಿ ನಿನ್ನೆವರೆಗೂ ಕೂಡ ಒಂದು ಲೆಕ್ಕಾಚಾರ, ಇವತ್ತೊಂದು ಲೆಕ್ಕಾಚಾರ. 0-0 ಹೇಗೆ ಇಂಪ್ರೂವ್ಮೆಂಟ್ ಇದೆ ಅಂತೇಳಿ ನೋಡಿ. ಬಿಜೆಪಿ 55 ಗೆಲುವಿನ ಸೂತ್ರ, ಕಾಂಗ್ರೆಸ್ 45. ಟ್ರೆಂಡಿಂಗ್ನಲ್ಲಿ BY ರಾಘವೇಂದ್ರ ಅವರಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರು ಗೆಲುವಿನ ಲೆಕ್ಕಾಚಾರ 45%. ಬಿಜೆಪಿಯ BY ರಾಘವೇಂದ್ರ ಅವರೇ ಫೇವರೇಟ್ ಇದ್ದಾರೆ. ನೆಕ್ಸ್ಟ್ ಮತ್ತೊಂದು ಲೋಕಸಭಾ ಕ್ಷೇತ್ರ ದಾವಣಗೆರೆಯೂ ಕೂಡ ಪ್ರತಿಷ್ಠಿತ, ಬಿಜೆಪಿಗೆ ಗೆಲ್ಲಲೇಬೇಕಾದಂಥ ಕ್ಷೇತ್ರ ದಾವಣಗೆರೆಯಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಗಾಯತ್ರಿ ಸಿದ್ದೇಶ್ವರ ಅವರು ಕಣದಲ್ಲಿದ್ದಾರೆ ಬಿಜೆಪಿಯಿಂದ. ಕಾಂಗ್ರೆಸ್ನಿಂದ ಪ್ರಭಾ ಮಲ್ಲಿಕಾರ್ಜುನ ಅವರು ಅಖಾಡದಲ್ಲಿದ್ದಾರೆ. ಹಾಲಿ ಸಂಸದ GM ಸಿದ್ದೇಶ್ವರ ಅವರು ಬಿಜೆಪಿಯ ಸಿಟ್ಟಿಂಗ್ MP ಅಲ್ಲಿ. 0-0 ದಾವಣಗೆರೆಯಲ್ಲಿ ಯಾರಿಗೆ ಇವತ್ತು ಇನ್ಕ್ರೀಸ್ ಇದೆ, ಟ್ರೆಂಡಿಂಗ್ನಲ್ಲಿ ಯಾರಿದ್ದಾರೆ, ಯಾರಿಗೆ ಫಾಲ್ ಡೌನ್ ಆಗಿದೆ. ಪ್ರಚಾರದ ಹಂತಕ್ಕೂ ಕೂಡ ಈ ಟ್ರೆಂಡಿಂಗ್ ಬದಲಾಗುತ್ತೆ. ಇವತ್ತಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಬಿಜೆಪಿ 50, ಕಾಂಗ್ರೆಸ್ 50. ಸಮಬಲದ ಹೋರಾಟ ಇದೆ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ನಡುವೆ. ನೆಕ್ಸ್ಟ್ ಮತ್ತೊಂದು ಲೋಕಸಭಾ ಕ್ಷೇತ್ರ ಕಲಬುರಗಿ. ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ ಕಲಬುರಗಿ. ಕಳೆದ ಬಾರಿ ಸೋತ್ರು, ಆದರೆ ಈ ಬಾರಿ ತಮ್ಮ ಕುಟುಂಬದವರನ್ನ ನಿಲ್ಲಿಸಿ ಗೆಲ್ಲಲೇಬೇಕು ಅಂತೇಳಿ ಲೆಕ್ಕಾಚಾರವನ್ನು ಹಾಕೊಂಡಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಗಿದೆ ಇವತ್ತು ಅಖಾಡ ಅಥವಾ ಹೇಗಿದೆ ಇವತ್ತು ಟ್ರೆಂಡಿಂಗ್ ಅಂತ ನೋಡಿದ್ರೆ, ಬಿಜೆಪಿ ಮತ್ತೆ ಕಾಂಗ್ರೆಸ್ ಇವತ್ತು ಎಷ್ಟು ಪಾಸಿಟಿವ್ ಆಗಿದೆ ಅಂತ ನೋಡಿದ್ರೆ ಬಿಜೆಪಿ ಮುಂದಿದೆ. 51% ಟ್ರೆಂಡಿಂಗ್, ಗೆಲುವಿನ ಟ್ರೆಂಡಿಂಗ್ ಬಿಜೆಪಿಯದ್ದೇ ಆಗಿದೆ. ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ನಿಂದ, ರಾಧಾಕೃಷ್ಣ 49% ಟ್ರೆಂಡಿಂಗ್ನಷ್ಟು ಗೆಲ್ಲುವ ಸಾಧ್ಯತೆಗಳು ರಾಧಾಕೃಷ್ಣ ಅವರದ್ದಾಗಿದೆ. ಆ ಮೂಲಕ ಕಲಬುರಗಿಯಲ್ಲಿ ಸೋಲು ಗೆಲುವು ಕಾಂಗ್ರೆಸ್ಗೆ ತುಂಬಾನೇ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ ಕಲಬುರಗಿ. ಕಳೆದ ಬಾರಿ ಆಗಿರುವಂಥ ತಪ್ಪುಗಳನ್ನು ಸರಿಪಡಿಸಿಕೊಂಡು ರಾಧಾಕೃಷ್ಣ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಗುವಂಥ ಹಿನ್ನಡೆ ಒಂದು ವೇಳೆ ಸೋತ್ರೆ. ನೆಕ್ಸ್ಟ್ ಮತ್ತೊಂದು ಲೋಕಸಭಾ ಕ್ಷೇತ್ರ ರಾಯಚೂರು. ಈ ರಾಯಚೂರು ಲೋಕಸಭಾ ಕ್ಷೇತ್ರ 2ನೇ ಹಂತದ ಮತದಾನದಲ್ಲಿ ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರ ಆಗುವಂಥ ಕ್ಷೇತ್ರ. ರಾಯಚೂರಿನಲ್ಲಿ ಇವತ್ತಿನ ಟ್ರೆಂಡ್ ಹೆಂಗಿದೆ ಅಂತ ಹೇಳಿದ್ರೆ ನಿನ್ನೆವರೆಗೂ ಕೂಡ ಒಂದು ಬ್ಯಾಲೆನ್ಸ್ ಆಗಿದ್ದಂಥ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಹೇಗಿದೆ ಅಖಾಡ. ರಾಜಾ ಅಮರೇಶ್ವರ ನಾಯಕ್ ಅವರು ಬಿಜೆಪಿಯಿಂದ ಕಣದಲ್ಲಿದ್ರೆ, ಕಾಂಗ್ರೆಸ್ನಿಂದ ಕುಮಾರ್ ನಾಯಕ್ ಅವರು ಕಣದಲ್ಲಿದ್ದಾರೆ. ಲೆಕ್ಕಾಚಾರ ಪ್ರತಿ ಹಂತಕ್ಕೂ ಕೂಡ ಬದಲಾಗ್ತಾ ಇದೆ. ನಾನಾಗಲೇ ಹೇಳಿದೆ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಂಥ ಎರಡೂ ಅಭ್ಯರ್ಥಿಗಳು ಇವತ್ತಿನವರೆಗೂ ಕೂಡ 50-50 ಗೆಲ್ಲುವ ಸಾಧ್ಯತೆಗಳು ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಕೂಡ ಸಮನಾಗಿದೆ. ಆ ಮೂಲಕ ರಾಯಚೂರಿನಲ್ಲಿ ಹಂತಕ್ಕೂ ಕೂಡ ಇದು ವೇರಿ ಆಗುತ್ತೆ. ಇವತ್ತಿನವರೆಗೂ ಕೂಡ ಸಮಬಲದ ಹೋರಾಟ ಇದೆ. ಸಮಬಲದ ಹೋರಾಟವನ್ನು ಕಾಯ್ದುಕೊಂಡು ಹೋಗಿ ಕೊನೆ ಹಂತದಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳಿರುತ್ತೆ. ಮತದಾರರ ಮನದಾಳ ಈ ಹೊತ್ತಿನವರೆಗೂ ಕೂಡ
ಇವತ್ತಿನವರೆಗೂ ಕೂಡ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಸಮಬಲದ ಹೋರಾಟ ಇದೆ. ಇನ್ನು ಇನ್ನುಳಿದಂಥ ಎರಡನೇ ಹಂತದ ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಟ್ರೆಂಡಿಂಗ್ ಮೀಟರ್ ಏನು ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತಿನವರೆಗೂ ಕೂಡ ಈ ಹೊತ್ತಿನವರೆಗೂ ಕೂಡ ಮತದಾರರ ಮನದಾಳ ಏನು, ಟ್ರೆಂಡಿಂಗ್ ಮೀಟರ್ ಇವತ್ತು ಯಾರಿಗೆ ತೋರಿಸ್ತಾ ಇದೆ, ಯಾರಿಗೆ ಇವತ್ತು ಫೇವರ್ ಇದೆ ಕ್ಷೇತ್ರ, ಯಾವ ಹಂತದಲ್ಲಿ ಬದಲಾಗುತ್ತೆ ನೋಡೋಣ. ಬಿಜೆಪಿ 0 ಇಂದ 49, ಕಾಂಗ್ರೆಸ್ 51%. ಬಿಜೆಪಿ ಬೀದರ್ನಲ್ಲಿ ಗೆಲ್ಲುವ ಸಾಧ್ಯತೆ ಇರೋದು. ಭಗವಂತ ಖೂಬಾ ಅವರಿಗೆ 49% ಇವತ್ತು ಟ್ರೆಂಡ್ ಡೌನ್ ಆಗಿದೆ. ಭಗವಂತ ಖೂಬಾ ಅವರದ್ದು. ಕಾಂಗ್ರೆಸ್ 51, ಸಾಗರ್ ಖಂಡ್ರೆ ಅವರ ಟ್ರೆಂಡ್ ಇವತ್ತು ಹೆಚ್ಚಾಗಿದೆ. ಆ ಮೂಲಕ ಕ್ಷೇತ್ರದ ಓಡಾಟ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ದಿನವೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಬೀದರ್ ಲೋಕಸಭಾ ಕ್ಷೇತ್ರವೇ ಸಾಕ್ಷಿ. ಟ್ರೆಂಡಿಂಗ್ ಮೀಟರ್ ಕಡಿಮೆ ಆಗಿದೆ ಭಗವಂತ ಖೂಬಾ ಅವರಿಗೆ. ಸಾಗರ್ ಖಂಡ್ರೆ ಅವರು ಮೈ ಚಳಿ ಬಿಟ್ಟು ಓಡಾಡ್ತಾ ಇದ್ದಾರೆ. ಹಾಗಾಗಿ ಟ್ರೆಂಡಿಂಗ್ ಮೀಟರ್ ಏರ್ತಾ ಇದೆ. ಇದೇ ಕಂಟಿನ್ಯೂ ಆದರೆ ಬಿಜೆಪಿಗೆ ಕಷ್ಟ ಇದೆ ಬೀದರ್ನಲ್ಲಿ ತನ್ನ ಕ್ಷೇತ್ರವನ್ನು ಉಳಿಸಿಕೊಳ್ಳೋದು. ಲೆಕ್ಕಾಚಾರ ಹಿಂಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ, ಪ್ರತಿದಿನವೂ ಚೇಂಜ್ ಆಗುತ್ತೆ. ಇವತ್ತಿನವರೆಗೂ ಕೂಡ ಈ ಹೊತ್ತಿನವರೆಗೂ ಕೂಡ ಹಿಂಗಿದೆ ಕ್ಷೇತ್ರ. ನೆಕ್ಸ್ಟ್ ಮತ್ತೊಂದು ಲೋಕಸಭಾ ಕ್ಷೇತ್ರ, ಅದು ವಿಜಯಪುರ ಲೋಕಸಭಾ ಕ್ಷೇತ್ರ. ಬಿಜೆಪಿಯಿಂದ ರಮೇಶ್ ಜಿಗಜಿಣಗಿ ಅವರು ಹಾಲಿ ಸಂಸದರು. ಈ ಬಾರಿಯೂ ಕೂಡ ಅವರಿಗೆ ಟಿಕೆಟ್ ಸಿಕ್ಕಿದೆ, ಕಣದಲ್ಲಿದ್ದಾರೆ. ಗೆಲುವಿನ ಆ ಟ್ರೆಂಡಿಂಗ್ ಮೀಟರ್ ಹೆಂಗಿದೆ ಅಂತ ಹೇಳಿದರೆ ನೋಡಿ, 0-0 ಇದೆ. ರಮೇಶ್ ಜಿಗಜಿಣಗಿ ಬಿಜೆಪಿಯಿಂದ, ಕಾಂಗ್ರೆಸ್ಸಿಂದ ರಾಜು ಅಲಗೂರು ಇಬ್ಬರು ಕೂಡ ಕಣದಲ್ಲಿದ್ದಾರೆ. ನೋಡಿ, ಬಿಜೆಪಿಯ ರಮೇಶ್ ಜಿಗಜಿಣಗಿ ಅವರೇ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಟ್ರೆಂಡಿಂಗ್ ಮೀಟರ್ ಟ್ರೆಂಡ್ನಲ್ಲಿರೋದೇ ರಮೇಶ್ ಜಿಗಜಿಣಗಿ. 56% ಗೆಲ್ಲುವ ಸಾಧ್ಯತೆಗಳಿದೆ ಅಂತೇಳಿ ವಿಜಯಪುರದ ಮತದಾರರು ಹೇಳ್ತಾ ಇದ್ದಾರೆ. ಈ ಹೊತ್ತಿನವರೆಗೂ ಕೂಡ ಆ ಮೀಟರ್, ಟ್ರೆಂಡಿಂಗ್ ಮೀಟರ್ ಹಿಂಗೆ ಹೇಳ್ತಾ ಇದೆ. ಕಾಂಗ್ರೆಸ್ 44% ಗೆಲ್ಲಬಹುದು ಅಂತೇಳಿ. ನಿನ್ನೆ 46 ಇತ್ತು, ಇವತ್ತು 2% ಕಮ್ಮಿ ಆಗಿದೆ ಕಾಂಗ್ರೆಸ್. ಬಿಜೆಪಿ 54 ಇತ್ತು ನಿನ್ನೆ, ಇವತ್ತು 56 ಆಗಿದೆ. ರಮೇಶ್ ಜಿಗಜಿಣಗಿ ಅವರು ಸಿಟ್ಟಿಂಗ್ MP, ಆಡಳಿತ ವಿರೋಧಿ ಅಲೆಯ ನಡುವೆಯೂ ಕೂಡ ಭರ್ಜರಿಯಾಗಿ ಮತದಾರರನ್ನು ತಲುಪ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಲೆಕ್ಕಾಚಾರ ರಮೇಶ್ ಜಿಗಜಿಣಗಿ ಅವರ ಪರವಾಗಿದೆ. ನೆಕ್ಸ್ಟ್ ಓವರ್ ಆಲ್ ಆಗಿ ನೋಡೋಣ, ಎಷ್ಟು ಬ್ಯಾಲೆನ್ಸ್ ಆಗಿದೆ, ಎಷ್ಟು ಟ್ರೆಂಡಿಂಗ್ನಲ್ಲಿ ಬಿಜೆಪಿ ಇದೆ, ಎಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ, ಎಷ್ಟು ಫಾಲ್ ಡೌನ್ ಆಗಿದೆ ಕಾಂಗ್ರೆಸ್ ಬಿಜೆಪಿ ಅನ್ನೋದನ್ನ ಬ್ಯಾಲೆನ್ಸ್ ಆಗಿ ನೋಡೋಣ. ಟ್ರೆಂಡ್ ನೋಡಿ, ಬಿಜೆಪಿ ಮತ್ತು JDS 6 ಕ್ಷೇತ್ರಗಳಲ್ಲಿ, 14 ಕ್ಷೇತ್ರಗಳ 6 ಕ್ಷೇತ್ರಗಳಲ್ಲಿ ಇವತ್ತು ಮುನ್ನಡೆಯನ್ನ ಕಾಯ್ದುಕೊಂಡಿದೆ, ಟ್ರೆಂಡ್ನಲ್ಲಿದೆ. ಕಾಂಗ್ರೆಸ್ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಮುಂದಡಿ ಇಟ್ಟಿದೆ, ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ, ಟ್ರೆಂಡಿಂಗ್ನಲ್ಲಿದೆ. ಇನ್ನು ಸಮಬಲದ ಹೋರಾಟ 4 ಕ್ಷೇತ್ರಗಳು, ಒಟ್ಟು 14 ಕ್ಷೇತ್ರಗಳಲ್ಲಿ ಹಿಂಗಿದೆ ನೋಡಿ. ಗಮನಿಸ್ತಿದ್ದಂಗೆ ನಾವು ಪ್ರತಿದಿನವೂ ಕೂಡ ಬದಲಾಗುತ್ತೆ, ಪ್ರತಿದಿನವೂ ಕೂಡ ಏರಿಳಿತಗಳಿರುತ್ತೆ. ಬಾಗಲಕೋಟೆಯಲ್ಲಿ ಧಾರವಾಡ, ಉತ್ತರ ಕನ್ನಡ, ಶಿವಮೊಗ್ಗ, ಬಾಗಲಕೋಟೆ, ಧಾರವಾಡ, ಉತ್ತರ ಕನ್ನಡ, ಶಿವಮೊಗ್ಗ ಬಿಜೆಪಿ ಟ್ರೆಂಡಿಂಗ್ನಲ್ಲಿರುವಂಥ ಕ್ಷೇತ್ರಗಳಿದು. 55%, 52, 51, 55. ಕಾಂಗ್ರೆಸ್ 45, 48, 49, 45. ನೆಕ್ಸ್ಟ್ ನೋಡೋಣ ನಾವು ಇಲ್ಲಿ ಲೆಕ್ಕಾಚಾರ ಹೆಂಗೆ ಬದಲಾಗುತ್ತೆ ಅನ್ನೋದನ್ನು ನಾನು ಪಿನ್ ಟು ಪಿನ್ ತೋರಿಸ್ತೀನಿ ನೋಡಿ ನಿಮಗೆ. ಬೆಳಗಾವಿ, ಬಳ್ಳಾರಿ, ದಾವಣಗೆರೆ, ರಾಯಚೂರು ಬ್ಯಾಲೆನ್ಸ್ ಅಂತೇಳಿ ಹೇಳಿದ್ನಲ್ಲ. ಈ ಕ್ಷೇತ್ರಗಳಲ್ಲಿ, ಈ 4 ಕ್ಷೇತ್ರಗಳಲ್ಲಿ ಸಮಬಲದ ಹೋರಾಟ ಇದೆ. ಬಿಜೆಪಿನೂ ಗೆಲ್ಬಹುದು, ಕಾಂಗ್ರೆಸ್ಸು ಗೆಲ್ಬಹುದು. 50% ಈ 4 ಕ್ಷೇತ್ರಗಳಲ್ಲಿ, ಬೆಳಗಾವಿ, ಬಳ್ಳಾರಿ, ದಾವಣಗೆರೆ, ರಾಯಚೂರಿನಲ್ಲಿ. ಹೀಗಾಗಿ ಇಲ್ಲಿ ಏನು ಬೇಕಾದರೂ ಬದಲಾವಣೆ ಆಗ್ಬೋದು. ನೆಕ್ಸ್ಟ್ ನೋಡಿ, ಕಾಂಗ್ರೆಸ್ ಟ್ರೆಂಡಿಂಗ್ನಲ್ಲಿರುವಂಥ ಕ್ಷೇತ್ರಗಳು ಚಿಕ್ಕೋಡಿ, ಕೊಪ್ಪಳ, ಹಾವೇರಿ, ಬೀದರ್. ಚಿಕ್ಕೋಡಿ, ಕೊಪ್ಪಳ, ಹಾವೇರಿ, ಬೀದರ್ 52, 53, 55, 51. ಕಾಂಗ್ರೆಸ್. ಬಿಜೆಪಿ 48, 47, 45, 49. ಇದು ಬಿಜೆಪಿ, ಇದು ಕಾಂಗ್ರೆಸ್ ಫೇವರ್ ಇರುವಂಥ ಕ್ಷೇತ್ರಗಳು. ಬದಲಾಗಬಹುದು, ನಾಳೆಗೆ ಬದಲಾಗಬಹುದು, ಮೋದಿ 14ರ ನಂತರ ಬಂದಾದ ನಂತರ ಬದಲಾಗಬಹುದು. ಈ ಎಲ್ಲ ಲೆಕ್ಕಾಚಾರ ಇದೆ. ಇದು ಎರಡನೇ ಹಂತದ ಕ್ಷೇತ್ರಗಳ 14 ಲೋಕಸಭಾ ಕ್ಷೇತ್ರಗಳ ಟ್ರೆಂಡಿಂಗ್ ಇದು. ಇವತ್ತು ಯಾರಿದ್ದಾರೆ, ಏನು ಎತ್ತ ಅನ್ನೋದು. ನಾಳೆ ಇದು ಬದಲಾಗಬಹುದು, ಪ್ರತಿ ಹಂತಕ್ಕೂ ಕೂಡ ಇದು ಬದಲಾಗುತ್ತೆ. ಯಾಕಂತ ಹೇಳಿದ್ರೆ ಮತದಾರರ ಮನದಾಳ, ಈ ಅಭ್ಯರ್ಥಿಗಳ ಓಡಾಟ, ಹಾಗೆ ಕೇಂದ್ರ ನಾಯಕರುಗಳ ಸಂಚಾರ, ಯಡಿಯೂರಪ್ಪನವರ ಆದಿಯಾಗಿ ಬಿಜೆಪಿಯ ರಾಜ್ಯ ನಾಯಕರುಗಳ ಒಂದಿಷ್ಟು ಓಡಾಟದಲ್ಲಿ ಏರ್ಪೇರು ಅದೆಲ್ಲವೂ ಕೂಡ ಇರುತ್ತೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ನಾಯಕರುಗಳ ಒಂದೊಂದು ಹೇಳಿಕೆಯೂ ಕೂಡ ಆ ದಿನದ ಆ ಟ್ರೆಂಡಿಂಗನ್ನು ಬದಲಾಯಿಸುವ ಸಾಧ್ಯತೆಗಳಿರುತ್ತೆ. ನಾಳೆ 14 ಕ್ಷೇತ್ರ, ಮೊದಲ ಹಂತದ 14 ಕ್ಷೇತ್ರದ ಟ್ರೆಂಡಿಂಗ್ ಹೆಂಗಿದೆ ಅಂಥೇಳಿ ನಿಮ್ಮ ಮುಂದೆ ತಿಳಿಸ್ತೀವಿ. ಅದಕ್ಕೂ ಎಲ್ಲ ಲೆಕ್ಕಾಚಾರ, ಒಳತಳಗಳು, ರಾಜಕೀಯ ಲೆಕ್ಕಾಚಾರ ಎಲ್ಲವೂ ಕೂಡ ಇದು ಇವತ್ತಿನ ಟ್ರೆಂಡ್.
ನಾಳೆ 14 ಟ್ರೆಂಡ್ ಒಂದಿಗೆ ಮತ್ತೆ ಬರ್ತೀವಿ. ಟ್ರೆಂಡಿಂಗ್ ಮೀಟರ್ ಏನು ಹೇಳ್ತಾ ಇದೆ ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತಿನವರೆಗೂ ಕೂಡ ಈ ಹೊತ್ತಿನವರೆಗೂ ಕೂಡ ಮತದಾರರ ಮನದಾಳ ಏನು, ಟ್ರೆಂಡಿಂಗ್ ಮೀಟರ್ ಇವತ್ತು ಯಾರಿಗೆ ತೋರಿಸ್ತಾ ಇದೆ, ಯಾರಿಗೆ ಇವತ್ತು ಫೇವರ್ ಇದೆ ಕ್ಷೇತ್ರ, ಯಾವ ಹಂತದಲ್ಲಿ ಬದಲಾಗುತ್ತೆ ನೋಡೋಣ. ಬಿಜೆಪಿ 0 ಇಂದ 49, ಕಾಂಗ್ರೆಸ್ 51%. ಬಿಜೆಪಿ ಬೀದರ್ನಲ್ಲಿ ಗೆಲ್ಲುವ ಸಾಧ್ಯತೆ ಇರೋದು. ಭಗವಂತ ಖೂಬಾ ಅವರಿಗೆ 49% ಇವತ್ತು ಟ್ರೆಂಡ್ ಡೌನ್ ಆಗಿದೆ. ಭಗವಂತ ಖೂಬಾ ಅವರದ್ದು ಕಾಂಗ್ರೆಸ್ 51, ಸಾಗರ್ ಖಂಡ್ರೆ ಅವರ ಟ್ರೆಂಡ್ ಇವತ್ತು ಹೆಚ್ಚಾಗಿದೆ. ಆ ಮೂಲಕ ಕ್ಷೇತ್ರದ ಓಡಾಟ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ದಿನವೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಬೀದರ್ ಲೋಕಸಭಾ ಕ್ಷೇತ್ರವೇ ಸಾಕ್ಷಿ. ಟ್ರೆಂಡಿಂಗ್ ಮೀಟರ್ ಕಡಿಮೆ ಆಗಿದೆ ಭಗವಂತ ಖೂಬಾ ಅವರಿಗೆ. ಸಾಗರ್ ಖಂಡ್ರೆ ಅವರು ಮೈ ಚಳಿ ಬಿಟ್ಟು ಓಡಾಡ್ತಾ ಇದ್ದಾರೆ, ಹಾಗಾಗಿ ಟ್ರೆಂಡಿಂಗ್ ಮೀಟರ್ ಏರ್ತಾ ಇದೆ. ಇದೇ ಕಂಟಿನ್ಯೂ ಆದರೆ ಬಿಜೆಪಿಗೆ ಕಷ್ಟ ಇದೆ ಬೀದರ್ನಲ್ಲಿ ತನ್ನ ಕ್ಷೇತ್ರವನ್ನು ಉಳಿಸಿಕೊಳ್ಳೋದು. ಲೆಕ್ಕಾಚಾರ ಹಿಂಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ, ಪ್ರತಿದಿನವೂ ಚೇಂಜ್ ಆಗುತ್ತೆ. ಇವತ್ತಿನವರೆಗೂ ಕೂಡ ಈ ಹೊತ್ತಿನವರೆಗೂ ಕೂಡ ಹಿಂಗಿದೆ ಕ್ಷೇತ್ರ. ನೆಕ್ಸ್ಟ್ ಮತ್ತೊಂದು ಲೋಕಸಭಾ ಕ್ಷೇತ್ರ, ಅದು ವಿಜಯಪುರ ಲೋಕಸಭಾ ಕ್ಷೇತ್ರ. ಬಿಜೆಪಿಯಿಂದ ರಮೇಶ್ ಜಿಗಜಿಣಗಿ ಅವರು ಹಾಲಿ ಸಂಸದರು, ಈ ಬಾರಿಯೂ ಕೂಡ ಅವರಿಗೆ ಟಿಕೆಟ್ ಸಿಕ್ಕಿದೆ, ಕಣದಲ್ಲಿದ್ದಾರೆ. ಗೆಲುವಿನ ಆ ಟ್ರೆಂಡಿಂಗ್ ಮೀಟರ್ ಹೆಂಗಿದೆ ಅಂತ ಹೇಳಿದ್ರೆ ನೋಡಿ, 0-0 ಇದೆ. ರಮೇಶ್ ಜಿಗಜಿಣಗಿ ಬಿಜೆಪಿಯಿಂದ, ಕಾಂಗ್ರೆಸ್ಸಿಂದ ರಾಜು ಅಲಗೂರು ಇಬ್ರು ಕೂಡ ಕಣದಲ್ಲಿದ್ದಾರೆ. ನೋಡಿ, ಬಿಜೆಪಿಯ ರಮೇಶ್ ಜಿಗಜಿಣಗಿ ಅವರೇ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಟ್ರೆಂಡಿಂಗ್ ಮೀಟರ್ ಟ್ರೆಂಡ್ನಲ್ಲಿರೋದೇ ರಮೇಶ್ ಜಿಗಜಿಣಗಿ 56% ಗೆಲ್ಲುವ ಸಾಧ್ಯತೆಗಳಿದೆ ಅಂತೇಳಿ ವಿಜಯಪುರದ ಮತದಾರರು ಹೇಳ್ತಾ ಇದ್ದಾರೆ. ಈ ಹೊತ್ತಿನವರೆಗೂ ಕೂಡ ಆ ಮೀಟರ್, ಟ್ರೆಂಡಿಂಗ್ ಮೀಟರ್ ಹಿಂಗೆ ಹೇಳ್ತಾ ಇದೆ. ಕಾಂಗ್ರೆಸ್ 44% ಗೆಲ್ಲಬಹುದು ಅಂತೇಳಿ, ನಿನ್ನೆ 46 ಇತ್ತು, ಇವತ್ತು 2% ಕಮ್ಮಿ ಆಗಿದೆ ಕಾಂಗ್ರೆಸ್. ಬಿಜೆಪಿ 54 ಇತ್ತು ನಿನ್ನೆ, ಇವತ್ತು 56 ಆಗಿದೆ. ರಮೇಶ್ ಜಿಗಜಿಣಗಿ ಅವರು ಸಿಟ್ಟಿಂಗ್ MP, ಆಡಳಿತ ವಿರೋಧಿ ಅಲೆಯ ನಡುವೆಯೂ ಕೂಡ ಭರ್ಜರಿಯಾಗಿ ಮತದಾರರನ್ನು ತಲುಪ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಲೆಕ್ಕಾಚಾರ ರಮೇಶ್ ಜಿಗಜಿಣಗಿ ಅವರ ಪರವಾಗಿದೆ. ನೆಕ್ಸ್ಟ್ ಓವರ್ ಆಲ್ ಆಗಿ ನೋಡೋಣ, ಎಷ್ಟು ಬ್ಯಾಲೆನ್ಸ್ ಆಗಿದೆ, ಎಷ್ಟು ಟ್ರೆಂಡಿಂಗ್ನಲ್ಲಿ ಬಿಜೆಪಿ ಇದೆ, ಎಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ, ಎಷ್ಟು ಫಾಲ್ ಡೌನ್ ಆಗಿದೆ ಕಾಂಗ್ರೆಸ್ ಬಿಜೆಪಿ ಅನ್ನೋದನ್ನ ಬ್ಯಾಲೆನ್ಸ್ ಆಗಿ ನೋಡೋಣ. ಟ್ರೆಂಡ್ ನೋಡಿ, ಬಿಜೆಪಿ ಮತ್ತು JDS 6 ಕ್ಷೇತ್ರಗಳಲ್ಲಿ, 14 ಕ್ಷೇತ್ರಗಳ 6 ಕ್ಷೇತ್ರಗಳಲ್ಲಿ ಇವತ್ತು ಮುನ್ನಡೆಯನ್ನ ಕಾಯ್ದುಕೊಂಡಿದೆ, ಟ್ರೆಂಡ್ನಲ್ಲಿದೆ. ಕಾಂಗ್ರೆಸ್ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಮುಂದಡಿ ಇಟ್ಟಿದೆ, ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ, ಟ್ರೆಂಡಿಂಗ್ನಲ್ಲಿದೆ. ಇನ್ನು ಸಮಬಲದ ಹೋರಾಟ 4 ಕ್ಷೇತ್ರಗಳು, ಒಟ್ಟು 14 ಕ್ಷೇತ್ರಗಳಲ್ಲಿ ಹಿಂಗಿದೆ ನೋಡಿ. ಗಮನಿಸ್ತಿದ್ದಂಗೆ ನಾವು ಪ್ರತಿದಿನವೂ ಕೂಡ ಬದಲಾಗುತ್ತೆ, ಪ್ರತಿದಿನವೂ ಕೂಡ ಏರಿಳಿತಗಳಿರುತ್ತೆ. ಬಾಗಲಕೋಟೆಯಲ್ಲಿ ಧಾರವಾಡ, ಉತ್ತರ ಕನ್ನಡ, ಶಿವಮೊಗ್ಗ, ಬಾಗಲಕೋಟೆ, ಧಾರವಾಡ, ಉತ್ತರ ಕನ್ನಡ, ಶಿವಮೊಗ್ಗ ಬಿಜೆಪಿ ಟ್ರೆಂಡಿಂಗ್ನಲ್ಲಿರುವಂಥ ಕ್ಷೇತ್ರಗಳಿದು. 55%, 52, 51, 55. ಕಾಂಗ್ರೆಸ್ 45, 48, 49, 45. ನೆಕ್ಸ್ಟ್ ನೋಡೋಣ ನಾವು ಇಲ್ಲಿ ಲೆಕ್ಕಾಚಾರ ಹೆಂಗೆ ಬದಲಾಗುತ್ತೆ ಅನ್ನೋದನ್ನು ನಾನು ಪಿನ್ ಟು ಪಿನ್ ತೋರಿಸ್ತೀನಿ ನೋಡಿ ನಿಮಗೆ. ಬೆಳಗಾವಿ, ಬಳ್ಳಾರಿ, ದಾವಣಗೆರೆ, ರಾಯಚೂರು ಬ್ಯಾಲೆನ್ಸ್ ಅಂತೇಳಿ ಹೇಳಿದ್ನಲ್ಲ, ಈ ಕ್ಷೇತ್ರಗಳಲ್ಲಿ, ಈ 4 ಕ್ಷೇತ್ರಗಳಲ್ಲಿ ಸಮಬಲದ ಹೋರಾಟ ಇದೆ. ಬಿಜೆಪಿನೂ ಗೆಲ್ಬಹುದು, ಕಾಂಗ್ರೆಸ್ಸು ಗೆಲ್ಬಹುದು. 50% ಈ 4 ಕ್ಷೇತ್ರಗಳಲ್ಲಿ, ಬೆಳಗಾವಿ, ಬಳ್ಳಾರಿ, ದಾವಣಗೆರೆ, ರಾಯಚೂರಿನಲ್ಲಿ. ಹೀಗಾಗಿ ಇಲ್ಲಿ ಏನು ಬೇಕಾದರೂ ಬದಲಾವಣೆ ಆಗ್ಬೋದು. ನೆಕ್ಸ್ಟ್ ನೋಡಿ, ಕಾಂಗ್ರೆಸ್ ಟ್ರೆಂಡಿಂಗ್ನಲ್ಲಿರುವಂಥ ಕ್ಷೇತ್ರಗಳು ಚಿಕ್ಕೋಡಿ, ಕೊಪ್ಪಳ, ಹಾವೇರಿ, ಬೀದರ್. ಚಿಕ್ಕೋಡಿ, ಕೊಪ್ಪಳ, ಹಾವೇರಿ, ಬೀದರ್ 52, 53, 55, 51. ಕಾಂಗ್ರೆಸ್. ಬಿಜೆಪಿ 48, 47, 45, 49. ಇದು ಬಿಜೆಪಿ, ಇದು ಕಾಂಗ್ರೆಸ್ ಫೇವರ್ ಇರುವಂಥ ಕ್ಷೇತ್ರಗಳು. ಬದಲಾಗಬಹುದು, ನಾಳೆಗೆ ಬದಲಾಗಬಹುದು, ಮೋದಿ 14ರ ನಂತರ ಬಂದಾದ ನಂತರ ಬದಲಾಗಬಹುದು. ಈ ಎಲ್ಲ ಲೆಕ್ಕಾಚಾರ ಇದೆ. ಇದು 2ನೇ ಹಂತದ ಕ್ಷೇತ್ರಗಳ 14 ಲೋಕಸಭಾ ಕ್ಷೇತ್ರಗಳ ಟ್ರೆಂಡಿಂಗ್ ಇದು. ಇವತ್ತು ಯಾರಿದ್ದಾರೆ, ಏನು ಎತ್ತ ಅನ್ನೋದು ನಾಳೆ ಇದು ಬದಲಾಗಬಹುದು. ಪ್ರತಿ ಹಂತಕ್ಕೂ ಕೂಡ ಇದು ಬದಲಾಗುತ್ತೆ. ಯಾಕಂತ ಹೇಳಿದ್ರೆ ಮತದಾರರ ಮನದಾಳ, ಈ ಅಭ್ಯರ್ಥಿಗಳ ಓಡಾಟ, ಹಾಗೆ ಕೇಂದ್ರ ನಾಯಕರುಗಳ ಸಂಚಾರ, ಯಡಿಯೂರಪ್ಪನವರ ಆದಿಯಾಗಿ ಬಿಜೆಪಿಯ ರಾಜ್ಯ ನಾಯಕರುಗಳ ಒಂದಿಷ್ಟು ಓಡಾಟದಲ್ಲಿ ಏರುಪೇರು ಅದೆಲ್ಲವೂ ಕೂಡ ಇರುತ್ತೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ನಾಯಕರುಗಳ ಒಂದೊಂದು ಹೇಳಿಕೆಯೂ ಕೂಡ ಆ ದಿನದ ಆ ಟ್ರೆಂಡಿಂಗನ್ನು ಬದಲಾಯಿಸುವ ಸಾಧ್ಯತೆಗಳಿರುತ್ತೆ. ನಾಳೆ 14 ಕ್ಷೇತ್ರ, ಮೊದಲ ಹಂತದ 14 ಕ್ಷೇತ್ರದ ಟ್ರೆಂಡಿಂಗ್ ಹೆಂಗಿದೆ ಅಂಥೇಳಿ ನಿಮ್ಮ ಮುಂದೆ ತಿಳಿಸ್ತೀವಿ. ಅದಕ್ಕೂ ಎಲ್ಲ ಲೆಕ್ಕಾಚಾರ, ಒಳತಳಗಳು, ರಾಜಕೀಯ ಲೆಕ್ಕಾಚಾರ ಎಲ್ಲವೂ ಕೂಡ. ಇದು ಇವತ್ತಿನ ಟ್ರೆಂಡ್. ನಾಳೆ 14 ಟ್ರೆಂಡ್ನೊಂದಿಗೆ ಮತ್ತೆ ಬರ್ತೀವಿ.
ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.